ಈಗ ಇನ್ವೆಸ್ಟ್ ಮಾಡಪ್ಪ, ಇದು ಮೇಲೆ ಹೋಗುತ್ತೆ. ಪಕ್ಕಾ ಸುದ್ದಿ. ಸಖತ್ ಬ್ರೇಕ್ಔಟ್ ಇದೆ ಅನ್ಸತ್ತೆ. ಒಳ್ಳೆ ಚಾನ್ಸ್ ಇದೆ, ಇನ್ವೆಸ್ಟ್ ಮಾಡ್ಕೋ. ಈ ಅವಕಾಶನ ಕಳ್ಕೋಬೇಡ. ನಾನು ಅದನ್ನ ಯೋಚಿಸ್ತಿದ್ದೆ, ಆದ್ರೆ ಜಾಸ್ತಿ ಯೋಚನೆ ಮಾಡಿದ್ರೆ ಪಶ್ಚಾತ್ತಾಪ ಪಡ್ತೀಯ. ಏನ್ ಗಣೇಶ್, ಸರಿ ಅಲ್ವಾ? ಹೌದು, ನಾನು ಈಗಲೇ ತಗೋತಾ ಇದ್ದೀನಿ. ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಮಾರ್ಕೆಟ್ ಹೇಗಿದೆ ಅಂತ ನೀನ್ ಚೆಕ್ ಮಾಡಿದ್ಯಾ? ಮತ್ತೆ ಅವೈಲೇಬಲ್ ಡೇಟಾ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟ್ ಮಾಡ್ತಿದ್ಯಾ ಇಲ್ವಾ ಅಂತ? ಕೆಲವೊಮ್ಮೆ ಡೇಟಾಗಿಂತ ಎಕ್ಸ್ಪೀರಿಯನ್ಸ್ ದೊಡ್ಡದು. ವಿಕಾಸ್ ಟಿಪ್ ಮೇಲೆ ಕೊನೆ ಬಾರಿ ನಾನು ಎಷ್ಟು ಪ್ರಾಫಿಟ್ ಮಾಡಿದ್ದೆ ಗೊತ್ತಾ? ನೆನಪಿದೆಯಾ ಅರ್ಜುನ್? ಹಾ, ನೆನ್ಪಿದೆ. ನೀನು 2 ಪಟ್ಟು ಲಾಭ ಮಾಡಿದ್ದೆ ಅಲ್ವಾ? ಇದು ಏನಿದು? ನನ್ ದುಡ್ಡೆಲ್ಲ ಹೋಯ್ತಾ? ಆದ್ರೆ ನಿಮ್ಗೆ ಗ್ಯಾರಂಟಿ ಇತ್ತಲ್ವಾ? ಆದ್ರೆ ನಿಮ್ಮನ್ನೆಲ್ಲ ಕೇಳಿತಾನೆ ನಾನು. ನೋಡ್ದ, ಮಾಯ ಆಗ್ಬಿಟ್ರು. ಇಲ್ಲಿ ಎಲ್ರೂ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಜನರ ಮಾತು ಕೇಳಿದ್ರೆ ನೀನ್ ಹಾಳಾಗ್ಬಿಡ್ತೀಯ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡದೆ ನಿರ್ಧಾರ ಏನಾದ್ರೂ ತಗೊಂಡ್ರೆ ಅವಾಗ ನಷ್ಟ ನಿಮ್ದೇ ಆಗಿರುತ್ತೆ. ಮಾರ್ಕೆಟ್ ಅನ್ನ ಸ್ವತಃ ಅರ್ಥ ಮಾಡ್ಕೊಳ್ಳಿ, ರಿಸರ್ಚ್ ಮಾಡಿ, ಮತ್ತೆ ಇದೇ ಆಧಾರದ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಬುದ್ಧಿವಂತರಾಗಿ ಸರಿಯಾಗಿ ಇನ್ವೆಸ್ಟ್ ಮಾಡಿ. An investor awareness initiative by SEBI.